ನೀರಿನ ಕಂಬಳಿ ಮ್ಯಾಗ ಮಾಡಬೇಕು ಹೋಗ್ ಅಂತ ತಿಳ್ಕೊಂಡು ಕಂಬಳಿ ನೀರಿನ ಮ್ಯಾಗ ಒಗದ್ರ ತೇಲ್ತಿತ್ತು. ಅದ್ರ ಮ್ಯಾಗ ಕಾಲಿಟ್ಟು ನಮಾಜ್ ನೀರಿನ ಮ್ಯಾಗ ನಿಂತು ಮಾಡಿದ. ಅವಾಗ ಈ ಮಂದಿ ನಿನಗೆ ಹಂಗ ಬಿಡೋದಿಲ್ಲೋ, ನೀ ಇಲ್ಲಿರಬೇಡ, ಬಿಜಾಪುರಿಗೆ ಇರಬೇಡ, ಇಡೀ ಜಗತ್ತಿಗೆ ನಿನ್ನ ಹೆಸರುವಾಸಿ ಆಗಬೇಕಾಗಿತ್ತು ಅಂದ್ರೆ ಶಿರಟ್ಟಿಗೆ ಹೋಗು. ಶಿರಟ್ಟಿಗೆ ಹೋಗಿದ್ದಿ ಅಂತಂದ್ರೆ ನಿನ್ನ ಇಡೀ ಜಗತ್ತ ಪ್ರಖ್ಯಾತಿ ಆಗ್ತಿ. ನಿಂದೊಂದು ಇಡೀ ಜಗತ್ತಿಗೆ ವಿಶ್ವದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ರೂಪಕ ಮಾಡುವಂಥವರಾಗ್ತಾರೆ. ಇಡೀ ಜಗತ್ತಿಗೆ ನಿನ್ನ ಹೆಸರಾಗ್ತಾರೆ. ನೀ ಶಿರಟ್ಟಿ ಒಳಗ ಫಕೀರೇಶಾಗಿ ಬೆಳಗ್ತಿ ಹೋದ ಆಶೀರ್ವಾದ ಮಾಡಿದ್ರಂತ. ಅವರೇ ಶಿರಹಟ್ಟಿ ಫಕೀರೇಶ್ವರರು. ಅದಕ್ಕೆ ಜಾತಿ ಜಾತಿ ಅಂತ ಬಡದಾಡಬೇಡ. ಇವತ್ತು ತಿಂತಕ್ಕಂಥ ಆಹಾರ, ಇವತ್ತ ಸಜ್ಜನಗುಡಿ ಶರಣಮ್ಮ ಅಂದ್ರೆ ಯಾಕೆ ಹೇಳ್ತಕ್ಕೆ ಗೊತ್ತೇನ್ರಿ ನಿಮಗೆ? ಕುರುಬರಾಕಿ ಹೆಣ್ಮಗಳು ನೆನಪಿಟ್ಕೊಳ್ರಿ. ಗುಡ್ಡಾಪುರ ದಾನಮ್ಮ ಯಾರು? ಕುರುಬರಾಕಿ. ಹೇಮರೆಡ್ಡಿ ಮಲ್ಲಮ್ಮ ಯಾರು? ರೆಡ್ಡೆರಾಕಿ. ಇಟಗಿ ಭೀಮಾಂಬಿಕೆ ಯಾರು? ರೆಡ್ಡೆ. ಅಯ್ಯೋ ಏನೋ ಕುರುಬರಾಕಿ. ಇಡೀ ಜಗತ್ತ ತೆಲಿಬಾಗ್ತಾ ಇದ್ದಾರಲ್ರಿ. ದಾನಮ್ಮ ಗುಡಿಗೆ ಹೋಗ್ರಿ. ಇಲ್ಲೇ ಸಜ್ಜನಗುಡಿ ಶರಣಮ್ಮಗ ಹೇಳಿದ್ರು ಅಜ್ಜಾರ, ಲಿಂಗ ಇಲ್ಲಿ ಕಟ್ಕೊಳ್ಳಿಲ್ಲ, ರಟ್ಟಿ ಕಟ್ಕೊಳ್ಳಿಲ್ಲ, ಪುರ್ರಪದಾಗ ಇಟ್ಕೊಂಡ್ಲು. ಇವತ್ತು ಯಾರಿಗೆ ಕಾಣ್ಲಾರ್ದಂಗೆ ಪೂಜೆ ಮಾಡಿದ್ರು. ಪೂಜೆ ಅಂದ್ರೆ ಏನು? ಇವು ಮನೆಗೆ ಬಂದು ಅಂತಂದ್ರೆ ಗಂಟಿ ಬಾರಿಸೋದು ನೋಡ್ಬೇಕು. ಇವರು ಮನೆಗೆ ಬಂದ್ರೆ ಅವತ್ತು ಪೂಜೆ ಮಾಡೋದು ನೋಡ್ಬೇಕು. ಎಂದೂ ಕುಂತಿರಂಗಿಲ್ಲ ಅಂತ ಪೂಜೆ ಮಾಡ್ಕೋತೀವಿ, ಕುಂಡಿರ್ತಾವ. ಅವತ್ತು ಹೇಳ್ಬೇಕಲ್ಲ ಬೀಗರು ಎಷ್ಟು ಪೂಜೆ ಮಾಡ್ತಾರೋ. ಬಿಡು ಬಾಹ್ಯ ದೊಡ್ಡ ಡಂಬವ. ಈ ಡಂಬಾಚಾರಕ್ಕೆ ಭಗವಂತ ಮೆಚ್ಚೋದಿಲ್ಲ, ಡಾಂಬಿಗೆ ಪೂಜೆಗೆ ಭಗವಂತ ಮೆಚ್ಚೋದಿಲ್ಲ. ಗುಪ್ತ ಕಾಣಿಕೆ ಅಂತ ಭಗವಂತ ಇರ್ತಾನೆ. ನೀವೇನು ಕೊಟ್ಟಿದ್ದು ಭಗವಂತ ನೋಡಬೇಕು, ನೀ ಮಾಡಿದ್ದು ಭಗವಂತ ನೋಡಬೇಕು, ನೀ ಕೊಟ್ಟಿದ್ದು ಭಗವಂತ ನೋಡಬೇಕು. ನಿನ್ನ ಇರುವಿಕೆ ಭಗವಂತನಿಗೆ ಗೊತ್ತಾಗಬೇಕು. ಆಗ ನೀನು ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳಿ ನಾನು ಎರಡು ಮಾತಿಗೆ ವಿರಾಮ.